ಅಳತೆ ಬ್ಲೌಸಿಂದ ಪರ್ಫೆಕ್ಟ್ ಆಗಿ ಅಳತೆ ತೆಗಿಯಕ್ಕೆ ಬರ್ತಿಲ್ವಾ? ಮೆಷರ್ಮೆಂಟ್ ಬ್ಲೌಸಲ್ಲಿ ಕೊಟ್ಟಿರೋ ಮೆಷರೇ ಬೇರೆ ಇರುತ್ತೆ, ಬಟ್ ನೀವು ಅಳತೆ ತೆಗೆದಾಗ, ನೀವು ಅಳತೆ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದಾಗ ಅಲ್ಲಿ ಬರೋ ಅಳತೆನೇ ಬೇರೆ. ಸೊ ಎಕ್ಸಾಂಪಲ್ಗೆ ಬ್ಯಾಕಲ್ಲಿ ಡೀಪ್ 8 ಇಂಚ್ ಇದ್ರೆ ನೀವು 9 ಅಥವಾ 7 ಇಂಚು ಅಥವಾ ಕಡಿಮೆ ಮಾಡಿರ್ತೀರಾ ಅಥವಾ ಜಾಸ್ತಿ ಮಾಡಿರ್ತೀರಾ. ನಂಬರ್ ಒನ್ ನೀವು ಮಾಡೋಂಥ ತಪ್ಪು. ಎರಡನೇದು ಫ್ರಂಟಲ್ಲೂ ಅಷ್ಟೇ ಸೇಮ್ ಪ್ರಾಬ್ಲಮ್ ಮಾಡ್ತೀರಾ. ಅದಾದ್ಮೇಲೆ ಬ್ಲೌಸ್ ಲೆಂತ್ ಅಲ್ಲಿ ಹಾಗೆ ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್, ವೇಸ್ಟ್ ರೌಂಡ್ ಇದರಲ್ಲಿ ಎಲ್ಲದರಲ್ಲೂ ನೀವು ಅಳತೆ ಬ್ಲೌಸ್ ಇಂದ ಅಳತೆ ತೆಗೆದು ನೀವು ಬೇರೆ ಬ್ಲೌಸ್ ಅಲ್ಲಿ ಅಪ್ಲೈ ಮಾಡಿದಾಗ ತಪ್ಪಾಗ್ತಾ ಇದೆಯಾ, ರಾಂಗ್ ಆಗಿ ಬರ್ತಾ ಇದೆಯಾ, ಯಾವುದೇ ತರ ಅಳತೆ ಮಾಡಿದ್ರು ಸರಿ ಬರ್ತಿಲ್ಲ ಮೇಡಮ್ ಅನ್ನೋ ಡೌಟ್ ನಿಮಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆಯೋದು ಹೇಗೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಒಂದು ಒಳ್ಳೆ ಮಾಹಿತಿ ಇರುತ್ತೆ. ತುಂಬಾ ಜನ ಕಮೆಂಟ್ ಹಾಕಿದ್ರಿ ನಮ್ಗೆ ಈ ರೀತಿ ತೋರಿಸ್ಕೊಡಿ ಅಂತ. ಸೊ ಯಾರ್ಯಾರು ಕಮೆಂಟ್ ಹಾಕಿದ್ದೀರಾ ಅವ್ರಿಗೆ ಸ್ಪೆಷಲಿ ಈ ವಿಡಿಯೋ, ಓಕೆನಾ? ಸೊ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ 31ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ಸ್ ಕೋರ್ಸ್ ಶುರುವಾಗ್ತಾ ಇದೆ. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ ಡಿಸೈನ್ ಕೋರ್ಸ್ ಡೀಟೇಲ್ ಕಳಿಸಿ ಅಂತ ಕೇಳಿದ್ರೆ ಖಂಡಿತ ನಾನು ಅಲ್ಲೂ ಕಳಿಸ್ಕೊಡ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆಯೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಯಾರ್ಯಾರಿಗೆಲ್ಲ ಬಾಡಿ ಮೆಷರ್ಮೆಂಟ್, ಬ್ಲೌಸ್ಗೆ ಬಾಡಿ ಮೆಷರ್ಮೆಂಟ್ ಏನೇನೆಲ್ಲ ಬೇಕು ಮತ್ತೆ ಹೇಗೆ ತೆಗಿಬೇಕು ಅನ್ನೋದೇನಾದ್ರು ನಿಮಗೆ ಡೀಟೇಲ್ ಬೇಕು ಅನ್ನೋಗಿದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದಿರ ಮೆನ್ಷನ್ ಹಾಕಿ, ಬಾಡಿ ಮೆಷರ್ಮೆಂಟ್ ತೆಗಿಯೋ ವಿಡಿಯೋನ ಮಾಡಿ ಮೇಡಮ್ ಅಂತ ಹೇಳಿ. ಏನ್ ಹೇಳಿ? ಬ್ಲೌಸ್ಗೆ ಬಾಡಿ ಮೆಷರ್ಮೆಂಟ್ ಮಾಡೋ ವಿಡಿಯೋನ ಮಾಡಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಖಂಡಿತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತೀನಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಅಳತೆ ಬ್ಲೌಸ್ ಇಂದ ಅಳತೆ ತೆಗೆಯೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಇದು ನನಗೆ ಬಂದಿರುವಂತಹ ಅಳತೆ ಬ್ಲೌಸ್. ಸೊ ಇದು ಕರೆಕ್ಟ್ ಇದೆಯಂತೆ. ಸೊ ಏನಿದೆ ಅದು ನಾವು ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಅಂದರೆ ಇದರಲ್ಲಿ ಏನಿದೆ ಮೆಷರ್ಮೆಂಟ್ ತೆಗೆದು ನಾವು ಕಟ್ಟಿಂಗ್ ಮಾಡಬೇಕು. ಸೊ ಹೇಗೆ ಮೆಷರ್ಮೆಂಟ್ ತೆಗೆಯೋದು? ಯಾವಾಗಲೇ ಆಗಲಿ ನಿಮಗೆ ಒಂದು ಬ್ಲೌಸ್ ಕೊಟ್ಟಾಗ ಇದು ಏನಿದೆ ನನಗೆ ಕರೆಕ್ಟಾಗಿದೆ, ಇದು ಹೇಗಿದೆ ಹಾಗೆ ಮಾಡಿಕೊಡಿ ಅಂದಾಗ ಸೊ ನಾನಿವಾಗ ಹೇಳ್ಕೊಡೋ ಮೆಥಡ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ? ಸೊ ಫಸ್ಟ್ಗೆ ನೀವು ಬ್ಲೌಸ್ನ ಟರ್ನ್ ಮಾಡಿ. ಫಸ್ಟ್ ನಿಮಗೆ ಬೇಕಾಗಿರುವಂಥದ್ದು ಬ್ಲೌಸ್ನ ಲೆಂತ್. ಸೊ ಮೆಷರ್ಮೆಂಟ್ ಬ್ಲೌಸಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಮೆಷರ್ಮೆಂಟ್ ಬ್ಲೌಸಲ್ಲಿ ಯಾವಾಗಲೇ ಆಗಲಿ ನೀವು ಅಳತೆ ತೊಗೊಂಡಾಗ ನೀವು ಬ್ಯಾಕ್ ಪಾರ್ಟ್ ಅಂದನೇ ತೊಗೊಬೇಕು, ಆಯಿತಾ? ಸೊ ಬಾಡಿ ಮೆಷರ್ಮೆಂಟಲ್ಲಿ ಸ್ವಲ್ಪ ಬೇರೆ ಟೈಪ್ ಇದೆ. ಬೇಕು ಅನ್ನೋರು ಬಾಡಿ ಮೆಷರ್ಮೆಂಟ್ ತೆಗಿಯೋ ವಿಡಿಯೋ ಅಪ್ಲೋಡ್ ಮಾಡಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿದ್ರೆ ಖಂಡಿತ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ ನೋಡಿ. ಈ ಶೋಲ್ಡರ್ ಅಟ್ಯಾಚ್ ಹತ್ರ ಹೀಗೆ ಇಟ್ಕೊಂಡು, ಇದು ಹೀಗಿರಲಿ, ಈ ಥರ ಇಟ್ಕೊಂಡು ಫ್ಲಾಟಾಗಿ, ತುಂಬ ಜಾಸ್ತಿ ಎಳಿಬೇಡಿ, ಫ್ಲಾಟಾಗಿ ಲೈಟಾಗಿ ಈ ರೀತಿ ಈ ಥರ ಇಟ್ಕೊಳ್ಳಿ. ಸೊ ಎಷ್ಟು ಬರ್ತಾ ಇದೆ ಇಲ್ಲಿ? 12.5 ಇಂಚು ಬರ್ತಾ ಇದೆ. ಸೊ ಈ ಬ್ಲೌಸ್ನ ಲೆಂತ್ ಬಂದು 12.5 ಇಂಚು. ನೆಕ್ಸ್ಟು ನಿಮಗೆ ಬೇಕಾಗಿರುವಂಥದ್ದು ಅಪ್ಪರ್ ಚೆಸ್ಟ್. ಅಪ್ಪರ್ ಚೆಸ್ಟ್ ಎಲ್ಲಿ ತೊಗೊಳ್ಬೇಕು? ನಾವಿಲ್ಲಿ ಹುಕ್ ಹಾಕ್ತೀವಲ್ವಾ? ಸೊ ನಮ್ಮ ಫಸ್ಟ್ ಹುಕ್ ಬಂದು ನಮ್ಮ ಕಂಕ್ಳು ನೇರ ಇರುತ್ತೆ. ಸೊ ಅಪ್ಪರ್ ಚೆಸ್ಟ್ ಅಂತ ಬಂದಾಗ ನಮ್ಮ ಹುಕ್ ಏನು ಬರುತ್ತೆ, ಫಸ್ಟ್ ಒಂದು ಹುಕ್ ಏನು ಬರುತ್ತೆ, ಸೊ ಅದು ನಮ್ಮ ಕಂಕ್ಳು ನೇರ ಇರುತ್ತೆ ನೋಡಿ. ಕಂಕ್ಳು ನೇರ ಅಂದರೆ ನೋಡಿ, ಇಲ್ಲಿ ನೋಡ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಬಟ್ ಏನು ಅಪ್ಪರ್ ಚೆಸ್ಟ್ ಅಂತ ಬಂದಾಗ ಅಳತೆ ಬ್ಲೌಸಲ್ಲಿ ಹುಕ್ ಭಾಗ ಏನಿರುತ್ತೆ, ಹುಕ್ ಭಾಗದ ಕಡೆಯಿಂದ ಸೊ ಈ ಕಡೆ ತೊಗೊಬೇಡಿ, ಓಕೆನಾ? ಸೊ ಈ ಕಡೆ ಏನಿದೆ ಇಲ್ಲಿ ಹುಕ್ಕು ಕೂರೋದ್ರಿಂದ ಇದು ಏನಿದೆ ಎಕ್ಸ್ಟ್ರಾ ಇದು ಲೆಕ್ಕಕ್ಕೆ ಬರಲ್ಲ. ಕಾಜಾಪಟ್ಟಿ ಒಬ್ರು ಚಿಕ್ಕದಾಗಿ ಮಾಡ್ತಾರೆ, ಒಬ್ರು ದೊಡ್ಡದಾಗಿ ಮಾಡ್ತಾರೆ. ಸೊ ಏನಕ್ಕೆ ಫಿಟ್ಟಿಂಗಿಗೆ ಇದು ಲೆಕ್ಕ ಬರಲ್ಲ. ಸೊ ಲೆಕ್ಕ ಬರೋದು ಇಲ್ಲಿಂದ. ಸೊ ಹಾಗಾಗಿ ಹೇಳೋದು, ಯಾವಾಗಲೂ ಹುಕ್ ಪಟ್ಟಿ ಯಾವ ಕಡೆ ಇರುತ್ತೆ ಆ ಕಡೆಯಿಂದ ನೀವು ಅಪ್ಪರ್ ಚೆಸ್ಟ್ ಆಗಲಿ ಯಾವುದೇ ಮೆಷರ್ಮೆಂಟ್ ಆಗಲಿ ಅಲ್ಲಿಂದ ತೊಗೊಳ್ಳಿ. ಸೊ ಈಗ ನೀವು ಅಪ್ಪರ್ ಚೆಸ್ಟ್ನ ನೋಡಿ ಈ ರೀತಿ ಕರೆಕ್ಟಾಗಿ ಈ ರೀತಿ ಟೇಪ್ ಇಟ್ಕೊಂಡು ಈ ಕಂಕ್ಳ ಹತ್ರ ನೀವು ತೊಗೊಳ್ಳಿ. ಸೊ ಎಷ್ಟು ಬರ್ತಾ ಇದೆ ಇವ್ರದ್ದು? ಅಪ್ಪರ್ ಚೆಸ್ಟ್ ಬಂದು 8.5 ಇಂಚು ಬರ್ತಾ ಇದೆ, ಓಕೆನಾ? ಸೊ ಇದು ಬಂದು ಅಪ್ಪರ್ ಚೆಸ್ಟ್. ಸೊ ಅಪ್ಪರ್ ಚೆಸ್ಟ್ ಎಷ್ಟು? 8.5 ಇಂಟು 4, 34 ಇಂಚು ಅಪ್ಪರ್ ಚೆಸ್ಟ್ ಇದು, ಓಕೆನಾ? 8.5ನ 4 ಭಾಗ ಮಾಡಬೇಕು. ಇಲ್ಲಿ 8.5, ಇಲ್ಲೂ 8.5, ಬ್ಯಾಕು 17 ಇಂಚು, ಅಂದರೆ 8.5 ಡಬಲ್ 17, ಓಕೆನಾ? ಸೊ 34 ಇಂಚ್ ಆಗುತ್ತೆ. 34 ಇಂಚು ಅಪ್ಪರ್ ಚೆಸ್ಟ್ ಬ್ಲೌಸ್ ಇದು, ಓಕೆನಾ? ಸೊ ನೆಕ್ಸ್ಟು ಅಪ್ಪರ್ ಚೆಸ್ಟ್ ತೊಗೊಂಡಿದ್ದಾಯಿತು. ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಬೇಕಾಗಿರುವಂಥದ್ದು ಮಿಡಲ್ ಚೆಸ್ಟ್. ಮಿಡಲ್ ಚೆಸ್ಟ್ ರೌಂಡ್ ನೀವು ಎಲ್ಲಿ ತೊಗೊಳ್ಬೇಕು? ಸೊ ಫಸ್ಟು ಅಪೆಕ್ಸ್ ಪಾಯಿಂಟ್ನ ನೀವು ಎಲ್ಲಿ ಬರುತ್ತೆ ನೋಡಬೇಕು. ಅಪೆಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ? ನಮ್ಮ ಏನು ಮೇನ್ ಡಾಟ್ ಇರುತ್ತೆ, ಈ ಮೇನ್ ಡಾಟ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲೇ ನಮ್ಮ ಅಪೆಕ್ಸ್ ಪಾಯಿಂಟ್ ಅಥವಾ ಕಫ್ ಪಾಯಿಂಟ್ ಅನ್ನೋದು ಬರುತ್ತೆ. ಸೊ ಅಲ್ಲಿ ಎಲ್ಲಿ ಬರುತ್ತೆ ಅದರ ಸುತ್ತಳತೆ ತೊಗೊಳ್ಬೇಕು. ನೋಡಿ, ಅಪೆಕ್ಸ್ ಪಾಯಿಂಟ್ ಬಂದು 9.5 ಇಂಚು. ಸೊ ಮಾರ್ಕ್ ಮಾಡುವಾಗ ನಮಗೆ ಅಪೆಕ್ಸ್ ಪಾಯಿಂಟ್ ಬೇಕಾಗುತ್ತೆ.
ಸೊ 9.5 ಇಂಚು ಅಪೆಕ್ಸ್ ಪಾಯಿಂಟು ಬರ್ಕೊಳ್ಳಿ. ಓಕೆನಾ. ಅದಾದಮೇಲೆ ನೆಕ್ಸ್ಟು ನಿಮಗೆ ಫುಲ್ ಬಸ್ಟು ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಎಲ್ಲಿ ಬರುತ್ತೆ ನೋಡಿ, ಈ ರೀತಿ ಟೇಪ್ ಇಟ್ಕೊಳ್ಳಿ. ಈ ರೀತಿ ಟೇಪ್ ಇಟ್ಕೊಂಡು ಈ ಥರ ತೊಗೊಳ್ಳಿ. ಸೊ ಇವ್ರದ್ದು ಅಪೆಕ್ಸ್ ಫುಲ್ ಬಸ್ಟ್ ಬಂದು 9.25 ಇಂಚು. ಓಕೆನಾ. ಅದಾದಮೇಲೆ ಸೊಂಟದ ಸುತ್ತಳತೆ, ಸೊ ಇಲ್ಲಿ ಇದನ್ನು ಲೆಕ್ಕ ತೊಗೊಳಂಗಿಲ್ಲ, ಇಲ್ಲಿಗೆ ಎಂಡ್ ಆಗಿಬಿಡಬೇಕು. ಸೊ ಇಲ್ಲಿಗೆ ಎಷ್ಟು ಬರ್ತಾ ಇದೆ ನೋಡಿ, 29.5 ಇಂಚು ವೇಸ್ಟ್ ರೌಂಡ್ ಬರ್ತಾ ಇದೆ. ಸೊ ಇದಿಷ್ಟು ಬಾಡಿದಾಯಿತು. ಇವಾಗ ನಮಗೆ ಬೇಕಾಗಿರುವಂಥದ್ದು ನೆಕ್ಸ್ಟ್ ಆರ್ಮ್ ಹೋಲ್ ರೌಂಡ್ ಬೇಕಾಗುತ್ತೆ. ಸೊ ಆರ್ಮ್ ಹೋಲ್ ರೌಂಡ್ ಯಾವಾಗಲೂ ಬ್ಯಾಕ್ ಪಾರ್ಟ್ ಸೈಡ್ ಕಡೆನೇ ತೊಗೊಳ್ಳಿ. ಹುಕ್ಪಟ್ಟಿ ಇದೆಯಲ್ಲ ಆ ಸೈಡ್ ಆದರೂ ತೊಗೊಳ್ಳಿ, ಯಾವ ಸೈಡ್ ಆದರೂ ತೊಗೊಳ್ಳಿ. ಆರ್ಮ್ ಹೋಲ್ ರೌಂಡ್ ಎಲ್ಲ ಕಡೆ ಒಂದೇ ಇರುತ್ತೆ. ಸೊ ಈ ರೀತಿ ಹಾಕ್ಕೊಳ್ಳಿ, ಫ್ಲಾಟಾಗಿ ಹಾಕ್ಕೊಳ್ಳಿ. ಇದನ್ನು ಇಲ್ಲಿಂದ ಈ ರೀತಿ ಇದನ್ನು ಮೆಷರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನು ಚೆಸ್ಟ್ ಸ್ಲೀವು ಇಲ್ಲಿ ಕಂಕ್ಳ ಹತ್ರ ಕನೆಕ್ಟ್ ಆಗಿರುತ್ತಲ್ಲ, ಸೊ ಅಪ್ಪರ್ ಚೆಸ್ಟು ಮತ್ತು ಚೆಸ್ಟ್ ಏನು ಕನೆಕ್ಟ್ ಆಗಿರುತ್ತೆ ಅಲ್ಲಿ. ಸೊ ಇವ್ರದ್ದು ಬಂದು ಆರ್ಮೋಲ್ ರೌಂಡ್ ಬಂದು 7.5, ಅಂದರೆ ಫುಲ್ ರೌಂಡ್ ಬಂದು 15 ಇಂಚು. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 7.5. ಸೊ ಮಾರ್ಕಿಂಗ್ ಮಾಡುವಾಗ ಇದೆಲ್ಲ ಬೇಕಾಗುತ್ತೆ. ಸೊ ನಾನು ನೆಕ್ಸ್ಟು ನಿಮಗೆ ಇನ್ನೊಂದು ಡಿಫ್ರೆಂಟ್ ಆಗಿರೋ ಬಾಡಿ ಮೆಷರ್ಮೆಂಟ್ ಬಂದಿದೆ. ಸೊ ಅದ್ರದ್ದು ನಾನು ನಿಮ್ಮ ಕಟಿಂಗ್ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಿಮಗೆ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ಬೇಕು. ಸೊ ಯಾರಿಗೆಲ್ಲ ಬಾಡಿ ಮೆಷರ್ಮೆಂಟ್ ವಿಡಿಯೋ ಅವಶ್ಯಕತೆ ಇದೆ, ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಮಗೆ ಬಾಡಿ ಮೆಷರ್ಮೆಂಟ್ ವಿಡಿಯೋನ ಅಪ್ಲೋಡ್ ಮಾಡಿ ಅಂಥೇಳಿ ಟೈಪ್ ಮಾಡಿ ಹಾಕಿ. ಓಕೆನಾ. ಸೊ ನೆಕ್ಸ್ಟು ಬ್ಯಾಕಲ್ಲಿ ಡೀಪ್. ಸೊ ಬ್ಯಾಕಲ್ಲಿ ಡೀಪ್ನ ನೀವು ಈ ರೀತಿ ಫ್ಲಾಟಾಗಿ ಇಟ್ಕೊಳ್ಳಿ. 2 ಥರ ತೊಗೊಳ್ಬೋದು. ಒಂದು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಅಲ್ಲಿಂದ ಈ ರೀತಿ ಟೇಪ್ ಇಟ್ಕೊಂಡು ಇದನ್ನು ಫ್ಲಾಟಾಗಿ ಹೀಗೆ ಎಳ್ಕೊಂಡು ಈ ಟೇಪ್ನ ಈ ಎಂಡು, ಏನು ಬ್ಯಾಕ್ ಡೀಪ್ ಇದೆ ಆ ಎಂಡಿಗೆ ಈ ರೀತಿ ಟೇಪ್ನ ಇಟ್ಕೊಳ್ಳಿ, ಫೋಲ್ಡ್ ಮಾಡ್ಕೊಳ್ಳಿ. ಸೊ ಎಲ್ಲಿಗೆ ಫೋಲ್ಡ್ ಆಯಿತು, 9 ಇಂಚಿಗೆ ಫೋಲ್ಡ್ ಆಯಿತು. ಸೊ ಅದು ಒಂದು. ಅದಾದಮೇಲೆ ಇಲ್ಲಿಂದ ತೊಗೊಳ್ಳಿ 3.5 ಇಂಚು. ಓಕೆನಾ. ಸೊ ಇವ್ರದ್ದು ಏನಿದೆ, ನೀವು ಬ್ಯಾಕ್ ಡೀಪ್ ಮಾರ್ಕ್ ಹಾಕುವಾಗ ಕೆಳಗಡೆಯಿಂದ 3.5 ಇಂಚು, ಬಟ್ ಇಲ್ಲಿ ಸ್ಟಿಚ್ ಮಾಡೋಕ್ಕೆ 1/2 ಇಂಚು ಸೇರಿಸಿ 4 ಇಂಚು ಉದ್ದ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಏನು ಎಕ್ಸಾಕ್ಟ್ ಇದೆ ಬ್ಯಾಕಲ್ಲಿ ಡೀಪ್ ಬಂದುಬಿಡುತ್ತೆ, ನಿಮಗೆ ಕರೆಕ್ಟಾಗಿ ಬರುತ್ತೆ. 2 ಮೆಥಡ್ ಫಾಲೋ ಮಾಡ್ಬೋದು. ಅದಾದಮೇಲೆ ಇದ್ರದ್ದು ಬ್ರಾಡು. ಸೊ ಇಷ್ಟು ಫ್ಲಾಟಾಗಿ ಇಟ್ಕೊಳ್ಳಿ ಬ್ಲೌಸ್ನ. ಸೊ ಬ್ರಾಡ್ ಇಷ್ಟು ಬರುತ್ತೆ, 6 ಇಂಚು ಬ್ರಾಡ್, ಅಂದರೆ ನಾವು ಕ್ಲೋಸ್ ಫೋಲ್ಡೆಡಲ್ಲಿ ಹಾಕುವಾಗ ಅದು 3 ಇಂಚು ಬರುತ್ತೆ. ಸೊ 6 ಇಂಚು ಬ್ರಾಡ್ ಅಥವಾ 3 ಇಂಚು ಫೋಲ್ಡೆಡ್ ಮಾರ್ಕ್ ಹಾಕುವಾಗ 3 ಇಂಚಿಗೆ ಹಾಕ್ಕೊಬೇಕು. ಸೊ ನೆಕ್ಸ್ಟು ಫ್ರಂಟ್ ನೆಕ್ ಲೆಂತ್. ನೋಡಿ ಈ ರೀತಿ ಇಟ್ಕೊಳ್ಳಿ, ಟೇಪ್ನ ಈ ರೀತಿ ಫೋಲ್ಡ್ ಮಾಡಿ. ಸೊ ಇವ್ರದ್ದು ಫ್ರಂಟ್ ನೆಕ್ ಲೆಂತ್ ಬಂದು ಎಲ್ಲಿಗೆ ಫೋಲ್ಡ್ ಆಗಿದೆ, 7 ಇಂಚು ಫೋಲ್ಡ್ ಆಗಿದೆ. ಸೊ 7 ಇಂಚು ಇವ್ರದ್ದು ನೆಕ್ ಲೆಂತ್ ಆಗಿರುತ್ತೆ. ಸೊ ಅದಾದಮೇಲೆ ತೋಳಿನ ಉದ್ದ. ತೋಳಿನ ಉದ್ದ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆಯಲ್ಲ ನೋಡಿ, ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು, ಸೊ ಇವ್ರದ್ದು ತೋಳಿನ ಉದ್ದ ಬಂದು 11 ಇಂಚು. ಸೊ ಅದಾದಮೇಲೆ ತೋಳಿನ ಸುತ್ತಳತೆ. ತೋಳಿನ ಸುತ್ತಳತೆ ಬಂದು 4.5 ಇಂಚು. ಸೊ ಇದಿಷ್ಟು ನಮಗೆ ಒಂದು ಬ್ಲೌಸ್ ಮೆಷರ್ಮೆಂಟ್ ಹಾಕೋಕ್ಕೆ ನಮಗೆ ಬೇಕಾಗಿರುವಂಥ ಮೆಷರ್ಮೆಂಟ್ಸು. ಸೊ ಇನ್ನೊಂದು ಸರಿ ಹೇಳ್ತೀನಿ, ನೀವು ಲಿಸ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಅಳತೆ ಮಾಡಿ ಮಾಡ್ತಾ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ನಿಮಗೆ ಒಂದು ನೀಟಾಗಿ ಒಂದು ಇಷ್ಟು ಮೆಷರ್ಮೆಂಟ್ಸ್ ಬೇಕು ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಾನು ಬಾಯಲ್ಲಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು ಬೇಕಾಗಿರುವಂಥದ್ದು ಬ್ಲೌಸ್ನ ಲೆಂತ್. ಓಕೆನಾ. ಸೆಕೆಂಡ್ ಒಂದು ಬೇಕಾಗಿರುವಂಥದ್ದು ಅಪ್ಪರ್ ಚೆಸ್ಟ್. ಸೊ ಅದಾದಮೇಲೆ ಥರ್ಡ್ ಒಂದು ಬೇಕಾಗಿರೋದು ಮಿಡಲ್ ಚೆಸ್ಟ್. ಅದಾದಮೇಲೆ ಸೊಂಟದ ಸುತ್ತಳತೆ. ಸೊ ಅದಾದಮೇಲೆ ಆರ್ಮ್ ಹೋಲ್ ರೌಂಡ್, ಅಪೆಕ್ಸ್ ಪಾಯಿಂಟ್, ಹಾಗೆ ನೆಕ್ ವಿಡ್ತ್ ನಿಮಗೆ ತೋರಿಸಿಲ್ಲ ಅಲ್ವಾ ತೆಗಿಯೋದನ್ನು. ಸೊ ನೆಕ್ ವಿಡ್ತ್ ತೆಗಿಯೋದು ಹೇಗೆ ಅಂತ ತೋರಿಸ್ತೀನಿ. ಜಸ್ಟ್ ಹೀಗೆ ಫ್ಲಾಟಾಗಿ ಇಟ್ಕೊಳ್ಳಿ. ಸೊ ಇವ್ರದ್ದು ನೆಕ್ ವಿಡ್ತ್ ಎಷ್ಟಿದೆ ಅಂತಲೂ ಹೇಳ್ತೀನಿ. ಸೊ ನೋಡಿ ಈ ಥರ ಇರಬೇಕು. ಸೊ ಇವ್ರದ್ದು ನೆಕ್ ವಿಡ್ತ್ ಬಂದು ಇಷ್ಟು ಥರ ಇಟ್ಕೊಳ್ಳಿ. ಸೊ ಎಷ್ಟಿದೆ ಇವ್ರದ್ದು 3.5 ಇಂಚು ನೆಕ್ ವಿಡ್ತ್ ಇದೆ. ಅದಾದಮೇಲೆ ಶೋಲ್ಡರ್, ಇದೇನಿದೆ ಶೋಲ್ಡರ್, ಇದನ್ನು ಮೆಷರ್ ಮಾಡ್ಕೊಳ್ಳಿ.
2 ಇಂಚು ಶೋಲ್ಡರ್ ಇದೆ. ಅದಕ್ಕೆ ನೀವು ಮಾರ್ಕಿಂಗ್ ಮಾಡೋವಾಗ ಸ್ಟಿಚಿಂಗಿಗೆ ಎಲ್ಲ ಸೇರಿ 3/4 ಇಂಚ್ ಆ್ಯಡ್ ಮಾಡ್ಕೊಂಡು 2 ಇಂಚು ಶೋಲ್ಡರ್. ಫಸ್ಟು ನೆಕ್ ವಿಡ್ತ್ ಇಡಬೇಕು, ಅದಾದಮೇಲೆ ಶೋಲ್ಡರ್ ಇಡಬೇಕು. ಸೊ ಇದಿಷ್ಟು ನಮ್ಮ ಕಂಪ್ಲೀಟ್ ಅಳತೆ ಬ್ಲೌಸಿಂದ ಅಳತೆ ತೆಗೆಯುವ ವಿಧಾನ. ಸೊ ಇದಿಷ್ಟು ಒಂದು ಅಳತೆ ಬ್ಲೌಸಿಂದ ಅಳತೆ ತೆಗೆದು ಮಾಡೋಕ್ಕೆ ಬೇಕಾಗಿರುವಂತಹ ಮೆಷರ್ಮೆಂಟ್ಸ್. ಸೊ ಮೊದಲನೇದು ಎಷ್ಟು ಮೆಷರ್ಮೆಂಟ್ಸ್ ಬೇಕು, ಲೆಂತ್ ಬೇಕು, ಅದಾದಮೇಲೆ ನಿಮಗೆ ಶೋಲ್ಡರ್ ಬೇಕು, ಅದಾದಮೇಲೆ ನಿಮಗೆ ನೆಕ್ ವಿಡ್ತ್ ಬೇಕು, ಅದಾದಮೇಲೆ ನಿಮಗೆ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಬೇಕು, ಅದಾದಮೇಲೆ ಮಿಡಲ್ ಚೆಸ್ಟ್ ರೌಂಡ್ ಬೇಕು, ಅದಾದಮೇಲೆ ನಿಮಗೆ ವೇಸ್ಟ್ ರೌಂಡ್ ಬೇಕು. ಸೊ 7 ಆಯಿತು. ಅದಾದಮೇಲೆ ಫ್ರಂಟ್ ಡೀಪ್ 8, ಬ್ಯಾಕ್ ಡೀಪ್ 9, ಸ್ಲೀವ್ ಲೆಂತ್ 10, ಸ್ಲೀವ್ ರೌಂಡ್ 11. ಸೊ ಇದಿಷ್ಟು ಮೆಷರ್ಮೆಂಟ್ ಒಂದು ಅಳತೆ ಬ್ಲೌಸಿಂದ ನೀವು ತೆಗಿಬೇಕಾಗಿರುವಂಥದ್ದು. ಇಷ್ಟು ಮೆಷರ್ಮೆಂಟ್ಸ್ನ ನಾನು ಹೇಳಿರೋ ರೀತಿಯಲ್ಲಿ ನೀವು ತೊಗೊಂಡು ಕಟಿಂಗ್ ಮಾಡಿ ಫಿನಿಶಿಂಗ್ ಮಾಡಿದ್ರೆ ಸಖತ್ತಾಗಿ ಬರುತ್ತೆ. ಏನಿದೆ ಅದು ಕಾಪಿ ಪೇಸ್ಟ್. ಸೊ ಇದನ್ನೇ ಕಾಪಿ ಪೇಸ್ಟ್ ಅಂತ ಹೇಳೋದು. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಸರಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಕ್ಲಿಯರಾಗಿ ಬಾಡಿ ಮೆಷರ್ಮೆಂಟ್ ತೆಗೆದು ಹೇಗೆ ತೆಗಿಬೇಕು ಅನ್ನೋದು ಏನಾದರೂ ನಿಮ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.